ಈ ಪ್ರತಿಭಟನೆ ಮಾಡಿದ್ದ ಶಿಕ್ಷಕ ಅಮಾನತಾಗಿರತಕ್ಕಂಥ ಪ್ರಕರಣದಲ್ಲಿ ಶಿಕ್ಷಕನ ಅಮಾನತು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಗೆ ಕೊಠಡಿ ಇಲ್ಲ, ಒಂದೊಳ್ಳೆ ಕೊಠಡಿ ಬೇಕು ಅಂತ ಹೇಳಿ ಶಿಕ್ಷಕರೊಬ್ಬರು ಪ್ರತಿಭಟನೆ ಮಾಡಿದ್ರು. ನಡ್ಕೊಂಡು ಬಂದಿದ್ರು, ಧರಣಿ ಕೂತಿದ್ರು. ಶಿಕ್ಷಕನೇ ಅಮಾನತು ಮಾಡಿಬಿಟ್ಟಿತ್ತು ಸರ್ಕಾರ. ಇದನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಗ್ರಾಮಸ್ಥರು ಕೂಡ ಜೊತೆಯಾಗಿದ್ದರು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ನಿಡಗುಂದಿಯಲ್ಲಿ ಪ್ರತಿಭಟನೆ ಆಗಿತ್ತು. ಸರ್ಕಾರಿ ಶಾಲೆ ಶಿಕ್ಷಕ ವೀರಣ್ಣ ಮಡಿವಾಳ ಅಮಾನತಾಗಿದ್ದರು. ರಾಯಭಾಗ ಬಿಇಒ ಅಮಾನತು ಆದೇಶವನ್ನು ಮಾಡಿದರು. ಇದೀಗ ರಾಯಭಾಗದ ಬಿಇಒ ಅಮಾನತು ಆದೇಶವನ್ನು ವಾಪಸ್ ಪಡೆದುಕೊಳ್ಳಬೇಕು ಅಂಥೇಳಿ ಒತ್ತಾಯ ಜೋರಾಗಿದೆ. ಮಧ್ಯಾಹ್ನದ ಊಟನೂ ಬೇಡ, ನಾವು ತರಗತಿಗೆ ಹೋಗಲ್ಲ ಅಂಥೇಳಿ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಮನವೊಲಿಕೆ ಸಹ ಶಿಕ್ಷಕರು ಯತ್ನಿಸಿದ್ದಾರೆ. ಶಿಕ್ಷಕ ವೀರಣ್ಣ ಮಡಿವಾಳ ಬೆನ್ನಿಗೆ ನಿಂತುಕೊಂಡಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು. ಎಷ್ಟನೇತೆ ನಾ 7th ಕ್ಲಾಸ್ ಓದ್ತಾದನ್ರಿ. ಮತ್ತು ನಮ್ಗೆ ವೀರಣ್ಣ ಮಡಿವಾಳ ಸರ ಬೇಕ್ರಿ, ಇರ್ಲಿಕ್ಕೆ ನಾವು ಊಟ ಮಾಡಂಗಿಲ್ರಿ. ಮತ್ತು ನಾವು ಸಾಲಿ ಬರಂಗಿಲ್ರಿ, ಅವ್ರು ಬಂದ್ರೆ ಅಷ್ಟೇ ಬರೋರಿ, ಇರ್ಲಿಕ್ಕೆ ನಾವು ಸಾಲಿಗೆ ಬರಂಗಿಲ್ರಿ. ಮತ್ತು ಅವರೆಲ್ಲ ನಮಗೋಸ್ಕರ ಭಾಳ ಕಷ್ಟಪಟ್ಟಾರ್ರಿ. ನಮಗೆಲ್ಲ ಬ್ಯಾಡ್ಜ್ ರೀ, ಅರಿವು ರೀ ಎಲ್ಲ ಅವ್ರ ರೊಕ್ಕಲಿಂದನ ನಮಗೆಲ್ಲ ಇದು ಮಾಡ್ಯಾರ್ರಿ. ಮತ್ತು ಭಾಳ ಕಷ್ಟಪಟ್ಟಾರಿ. ಅವ್ರ ಕಷ್ಟ ಯಾರು ಪಡಂಗಿಲ್ರಿ. ಮತ್ತು ಇದು BO ಆಫೀಸ್ಗೆ ಫೋನ್ ಮಾಡತ್ತೀರಿ, ಅವ್ರು ಏನು ಇದನ್ನ ಮಾಡಬಾರ್ರಿ, ನಮ್ಮ ಸರ್ಗೆ ಈ ಕಡೆ ಕಳಿಸಿಲ್ರಿ. ಆಯ್ತು ನಾವು ಊಟ ಮಾಡ್ತಾವ್ರಿ, ಇರ್ಲಿಕ್ಕೆ ನಾವು ಇದನ್ನ ಸಾಲಿಗೆ ಬರಂಗಿಲ್ರಿ, ನಾವು ಹೊರಗೆ ಕುಂಡ್ರವ್ರಿ. ನಮಗೋಸ್ಕರ ಕೊಠಡಿ ಕೇಳಿದಕ್ಕೆ ರೀ ನಮ್ಮ ಸರ್ಗೊಂಡು ರೀ ಸಸ್ಪೆಂಡ್ ಮಾಡ್ಯಾರ್ರಿ. ನಮ್ಮ ಸರ್ಗೊಂಡು ಯಾಕೆ ಸಸ್ಪೆಂಡ್ ಮಾಡ್ಯಾರ ರೀ? ನಮ್ಮ ಸರ್ಗಳು ಏನು ತಪ್ಪೈತ್ರಿ? ನಮ್ಮ ಸರ್ಗಳು ರೀ ನಮಗೋಸ್ಕರ ನಾವು ಹೊರಗೆ ಕುಂಡ್ರಂತೆ ನಮ್ಗೆ ಕೊಠಡಿ 3 ಕೊಠಡಿ ಬೇಡಿದಕ್ಕೆ ರೀ ಅವ್ರನ್ನ ಸಸ್ಪೆಂಡ್ ಮಾಡ್ಯಾರ. ಮತ್ತು ಅವ್ರಿಗೆ ಅವ್ರದ್ದು ಏನು ತಪ್ಪೈತ್ರಿ? ಇಲ್ಲ, ಈಗ ಏನಾಗಬೇಕಾಗಿತ್ತು? ಅವ್ರು ನಮಗೆ ಕ್ಲಾಸಿಗೆ ಬರ್ಬೇಕ್ರಿ. ಈಗ ಅವ್ರು ಬಂದ್ರೆ ಅಷ್ಟೇ ಊಟ ಮಾಡ್ಯಾರ. ನಾವು ಇರ್ಲಿಕ್ಕೆ ಈಗ BO ಸರ್ ಜೋಡಿ ಮಾತಾಡಿದಪ್ಪಿನಿ, ಏನಂತ ಮಾತಾಡಿದ್ರು ನಿನ್ಗೆ ಅವರು? ಅವ್ರು ನನಗೆ ಹಂಗೆ ಮಾಡಬಾರ್ದು, ಸಣ್ಣ ಹುಡುಗರೆಲ್ಲ ಮಾಡಬಾರ್ದು ಅಂತಾರೆ. ನಮ್ಮ ಸರ್ಗೊಂಡು ಕಳಿಸಿಲ್ರಿ ಇಲ್ಲ ಅವ್ರು. ನಮ್ಮ ಸರ್ಗಳು ಏನು ತಪ್ಪಣ್ಯಾರ್ರಿ? ಇಲ್ಲ, ನೀವು ಊಟ ಹೇಗೆ ಬಿಟ್ಟರಿ, ಅದ್ರ ಸಂಬಂಧ ಏನು? ಅಂಬೇಡ್ಕರ್ ನಗರದಲ್ಲಿ ಶಾಲೆ ಐತಿ ಇಲ್ಲಿ ನಿಡಗುಂದ್ಯಾಗ. ಈಗ ಇಲ್ಲಿ 90% ತನಕ ನಮ್ಮ ದಲಿತ ಮಕ್ಕಳದಾರು, 10% ತನಕ ಇನ್ನುಳಿದ ಜನ ಮಕ್ಕಳದಾರ. ಈ ಶಾಲೆ ಹಿಂದುಳಿದಿತ್ತು. ಇದಕ್ಕೆ SDMC ಆಗಲಿ